write a note on market economy. Write a note on market economy. So this is just opposite to the centrally planned economy. Yav tara opposite anta andre, as you know, centrally planned economy is completely controlled and managed by the government. ಅಂದ್ರೆ ಎಲ್ಲ ಪಬ್ಲಿಕ್ ಸೆಕ್ಟರ್ಸ್ ಇರೋದು, ಎಲ್ಲ ಪಬ್ಲಿಕ್ ಕಂಪ್ನೀಸ್, ಎಲ್ಲ ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ ಇಷ್ಟು ಪ್ರೊಡಕ್ಷನ್ ಆಗಬೇಕು, ಇಷ್ಟು ಕನ್ಸಂಪ್ಷನ್ ಆಗಬೇಕು, ಇಷ್ಟು ಡಿಸ್ಟ್ರಿಬ್ಯೂಷನ್ ಆಗಬೇಕು, ಇದೆಲ್ಲ ಅವರೇ ಡಿಸೈಡ್ ಮಾಡ್ತಾರೆ. ಎಲ್ಲ ರಿಸೋರ್ಸಸ್ ಅವರೇ ಅಲೋಕೇಟ್ ಮಾಡ್ತಾರೆ, ಎಲ್ಲ ಅವ್ರ ಕೈಲೇ ಇರುತ್ತೆ. ದಟ್ ಈಸ್ ಕಂಪ್ಲೀಟ್ಲಿ ಗೌರ್ಮೆಂಟ್ ಸೆಂಟ್ರಲೈಸೇಷನ್ ಅವ್ರದೇ ಆಗಿರುತ್ತೆ. ಬಟ್ ಇದಕ್ಕೆ ಅಪೋಸಿಟ್ ಆಗಿ ಮಾರ್ಕೆಟ್ ಎಕನಾಮಿ ಅಂತ ಇದೆ. ಅಂದ್ರೆ ದಿಸ್ ಇಸ್ ಕಂಟ್ರೋಲ್ಡ್ ಬೈ ಅಂತ ಬರಲ್ಲ ವರ್ಡ್ ಇಲ್ಲಿ. ಇಟ್ ಈಸ್ ಕಂಪ್ಲೀಟ್ಲಿ, ಇಟ್ ಈಸ್ ಆಲ್ ಎಕನಾಮಿಕ್ ಆಕ್ಟಿವಿಟೀಸ್ ಇಸ್ ಆರ್ಗನೈಸ್ಡ್ ಬೈ, ಆಲ್ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ಆರ್ಗನೈಸ್ಡ್ ಬೈ private people. All economic activities what organized by private people. ಎಲ್ಲ ಎಕನಾಮಿಕ್ ಆಕ್ಟಿವಿಟೀಸ್, ನಾನು ಏನು ಎಕನಾಮಿಕ್ ಆಕ್ಟಿವಿಟೀಸ್ ಅಂತ ನಿಮ್ಗೆ ಹೇಳ್ದೆ, ದಟ್ ಈಸ್ ನಥಿಂಗ್ ಬಟ್ ಕನ್ಸಂಪ್ಷನ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು, ಅಂಡ್ ಡಿಸ್ಟ್ರಿಬ್ಯೂಷನ್. ವಾಟ್ ಆರ್ ದ ಸಮ್ ಆಫ್ ದ ರೀಸನ್ಸ್, ನಾವೇನೇನು ಪ್ರೊಡಕ್ಷನ್ ಇರ್ಬೋದು, ಎಕ್ಸ್ಚೇಂಜ್ ಇರ್ಬೋದು, ಇವೆಲ್ಲ ಯಾರ್ ಅಂಡರ್ಲಿ ಇರುತ್ತೆ ಅಂತಂದ್ರೆ ಇಟ್ಸ್ ಅಂಡರ್ ಪ್ರೈವೇಟ್ ಪೀಪಲ್. ಅಂದ್ರೆ ಗೌರ್ಮೆಂಟ್ ರೋಲ್ ಏನು ಇಲ್ವಾ ಅನ್ನೋದು, ಎಸ್, ಇಟ್ ಈಸ್ ಆಲ್ ಕಂಟ್ರೋಲ್ಡ್ ಬೈ ಗೌರ್ಮೆಂಟ್. ಗೌರ್ಮೆಂಟ್ ವಿಲ್ ಕಂಟ್ರೋಲ್ ಬಟ್ ಆರ್ಗನೈಸ್ಡ್ ಬೈ ದ ಪ್ರೈವೇಟ್ ಪೀಪಲ್. ಅದನ್ನೇ ಹೇಳ್ತಾ ಇರೋದು. ಇನ್ ಕಾಂಟ್ರಾಸ್ಟ್ ಆಫ್ ಸೆಂಟ್ರಲಿ ಪ್ಲಾನ್ಡ್ ಎಕನಾಮಿ, ಅಂದ್ರೆ ಸೆಂಟ್ರಲಿ ಪ್ಲಾನ್ಡ್ ಎಕನಾಮಿಗೆ ನಾವು ಹೋಲ್ಸ್ಕೊಂಡು ಹೇಳೋದಾದ್ರೆ, ಮಾರ್ಕೆಟ್ ಎಕನಾಮಿ ಮೀನ್ಸ್ ಆಲ್ market economic activities are organized through market. A market ಅಂದ್ರೆ economics is an institution which organize free interaction. ಯಾರ್ ಬೇಕಾದ್ರೆ ಬಂದು ಬಿಸ್ನೆಸ್ ಮಾಡ್ಬೋದು, ಯಾರ್ ಬೇಕಾದ್ರೆ ಇಲ್ಲಿ ಬಂದು ಎನಿ ಕೈಂಡ್ ಆಫ್ ಬಿಸ್ನೆಸ್ ನ ಇಲ್ಲಿ ಮಾಡ್ಬೋದು. ಸೊ ದಟ್ ಈಸ್ ವಾಟ್ ಯು ಕಾಲ್ಡ್ ಇಟ್ ಆಸ್ ಮಾರ್ಕೆಟ್ ಎಕನಾಮಿ ಅಂತ ನಾವಿಲ್ಲಿ ಹೇಳ್ತಾ ಇದೀವಿ. ಸೊ ಫೀಚರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. 4 ಪಾಯಿಂಟ್ಸ್ ನಾನು ತಗೊಂಡಿದ್ದೀನಿ ಇಲ್ಲಿ. ದ ಫಸ್ಟ್ ಪಾಯಿಂಟ್ ಇಸ್ ರೋಲ್ ಆಫ್ ಗವರ್ಮೆಂಟ್, ದ ಸೆಕೆಂಡ್ ಪಾಯಿಂಟ್ ಇಸ್ ಪ್ರಾಫಿಟ್ ಮೋಟಿವ್, ದ ಥರ್ಡ್ ಪಾಯಿಂಟ್ ಇಸ್ ರೋಲ್ ಆಫ್ private sector, role of private sector anta ನೋಡ್ತೀವಿ. fourth point is lazy fair. Fourth point is lazy fair. So first point is role of government. Government role ಏನು, ಪ್ರೈವೇಟ್, ಈಗ ಎಲ್ಲ ಪ್ರೈವೇಟ್ ಅವರ ಇದ್ದಾಗ ಗೌರ್ಮೆಂಟ್ ಅಫ್ಕೋರ್ಸ್ ನಾನು ಆಲ್ರೆಡಿ ಹೇಳಿದೆ, ಇಟ್ ಈಸ್ ಆರ್ಗನೈಸ್ಡ್ ಬೈ ಪ್ರೈವೇಟ್ ಪೀಪಲ್ ಅಥವಾ ಮಾರ್ಕೆಟ್ ಎಕನಾಮಿಲಿ, ಬಟ್ ಕಂಟ್ರೋಲ್ಡ್ ಬೈ ಗವರ್ಮೆಂಟ್. ದ ಗವರ್ಮೆಂಟ್ ಪ್ರೊವೈಡ್ಸ್ ಫ್ರೇಮ್ ವರ್ಕ್, ಒಂದು ಫ್ರೇಮ್ ವರ್ಕ್ ಹಾಕೋತೆ, ಅಂದ್ರೆ ಲಾಗಳು, ಅವ್ರಿಗೆ ಆದ ಒಂದು ಲಾ ಅಂಡ್ ಆರ್ಡರ್, ಜಸ್ಟಿಸ್, ಈ ತರ ಇರಬೇಕು, ಒಂದು ಪಾಲಿಸಿ, ಇದೆಲ್ಲ ಫ್ರೇಮ್ ಮಾಡೋದು ಯಾರಾಗಿರ್ತಾರೆ, ಗವರ್ಮೆಂಟ್ ಮಾಡಿರ್ತಾರೆ. ಸೊ ಇಟ್ ಪ್ರೊವೈಡ್ಸ್ ಒಂದು ಬ್ರೇಸ್ ವರ್ಕ್ ಇರೋದ್ರಿಂದ ಎಲ್ಲ ಮೇಂಟೈನ್ ಆಗುತ್ತೆ, ಹಿಂಗೆ ಫಾಲೋ ಮಾಡಬೇಕು, ಪ್ರೈವೇಟ್ ಪೀಪಲ್ ಅವರು ಇದೇ ರೀತಿ ರೂಲ್ ಅಲ್ಲಿ ಫಾಲೋ ಮಾಡಬೇಕು ಅನ್ನೋದು ಒಂದಿರುತ್ತೆ. ಸೆಕೆಂಡ್ ಫೀಚರ್ ಇಸ್ ಪ್ರಾಫಿಟ್ ಮೋಟಿವ್. ಸೊ ಅಫ್ಕೋರ್ಸ್ ಮಾರ್ಕೆಟ್ ಎಕನಾಮಿ ಇಸ್ ಕಂಪ್ಲೀಟ್ಲಿ ಟೇಕನ್ ಓವರ್ ಬೈ ದ ಪ್ರೈವೇಟ್ ಪೀಪಲ್ ಆಗಿರೋದ್ರಿಂದ, ಸೊ ಪ್ರಾಫಿಟ್ ಮೋಟಿವ್, ದ ಎಕನಾಮಿಕ್ ಏಜೆಂಟ್ ಇಸ್ ಡ್ರೈವನ್ ಬೈ ಪ್ರೈಮ್ ಮೋಟಿವ್ ಆಫ್ ದ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಅವ್ರಿಗೆ ಪ್ರಾಫಿಟ್ ಉದ್ದೇಶ ಹಾಗೆ ಆಗಿರುತ್ತೆ. ನಾವು ಇದನ್ನ ಹೋಲಿಸ್ಕೊಂಡ್ರೆ ಸೆಂಟ್ರಲಿ ಪ್ಲಾನ್ಡ್ ಎಕನಾಮಿಲಿ ಯಾವುದೇ ರೀತಿ ಪ್ರಾಫಿಟ್ ಮೋಟಿವ್ ಉದ್ದೇಶ ಇರಲ್ಲ, ಅವರು ಸೋಷಿಯಲ್ ವೆಲ್ಫೇರ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತಾರೆ. ಬಟ್ ಇಲ್ಲಿ ಎವ್ರಿಥಿಂಗ್ ಈಸ್ ಡಿಸೈಡೆಡ್ ಆನ್ ಬೇಸಿಸ್ ಆಫ್ ಪ್ರಾಫಿಟ್ ಮೇಲೆ ಅವರು ಇದು ಮಾಡ್ಕೋತಾರೆ. ನೆಕ್ಸ್ಟ್ ಇಸ್ ರೋಲ್ ಆಫ್ ಪ್ರೈವೇಟ್ ಸೆಕ್ಟರ್ ಏನು ಅಂತಂದ್ರೆ, ದ ರೋಲ್ ಆಫ್ ಪ್ರೈವೇಟ್ ಇಂಡಿವಿಜುವಲ್ಸ್ ಆರ್ ಮೋರ್ ಡಾಮಿನೆಂಟ್. ದ ಮೇನ್ ರೋಲ್ ಅಂಡರ್ಟೇಕಿಂಗ್ ಪ್ರೊಡಕ್ಷನ್, ಆರ್ಗನೈಸಿಂಗ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಎಲ್ಲ ಇವರೇ ತಗೋತಾರೆ. ಅಂದ್ರೆ ಎಲ್ಲ ಎಕನಾಮಿಕ್ ಆಕ್ಟಿವಿಟೀಸ್ ಕೂಡ ಇವರೇ ಮ್ಯಾನೇಜ್ ಮಾಡ್ತಾರೆ. ನೆಕ್ಸ್ಟ್ ಇಸ್ ಲೇಸಿ ಫೇರ್. ಲೇಸಿ ಫೇರ್ ಅಂತ ಅಂದ್ರೆ, ಎಕನಾಮಿ ಇಸ್ ಲೇಸಿ ಫೇರ್, ಇಟ್ ಹ್ಯಾಸ್ ಮಿನಿಮಮ್ ಇನ್ ಗೌರ್ಮೆಂಟ್ ಇಂಟರ್ಫರೆನ್ಸ್ ಕಡಿಮೆ ಇರೋದಕ್ಕೆ ನಾವೇನಂತ ಕರಿತೀವಿ, ರಿಸ್ಟ್ರಿಕ್ಷನ್ಸ್ ಗೌರ್ಮೆಂಟ್ ಅದೆಲ್ಲ ಕಡಿಮೆ ಇರೋದಕ್ಕೆ ನಾವೇನಂತ ಕರಿತೀವಿ, ಲೇಸಿ ಫೇರ್ ಅಂತ ನಾವು ಕರಿತೀವಿ. ದೀಸ್ ಆರ್ ದ 4 ಫೀಚರ್ಸ್ ಆಫ್ ಮಾರ್ಕೆಟ್ ಎಕನಾಮಿ. ಸೊ ದೀಸ್ ಆರ್ ದ, ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ 5 ಕ್ವಶನ್ಸ್ ಎಕ್ಸ್ಪ್ಲೈನ್ ಆಗಿದೆ ಇದ್ರದ್ದು. ನೆಕ್ಸ್ಟ್ ಇಸ್ ವಿ ಮೂವ್ ಆನ್ ಟು ದ ಸೆಕೆಂಡ್ ಚಾಪ್ಟರ್ 4 ಮಾರ್ಕ್ಸ್ ಅಲ್ಲಿ. ದಟ್ ಈಸ್ 4 ಮಾರ್ಕ್ಸ್ ಅಲ್ಲಿ ನಿಮ್ಗೆ ಇಲ್ಲಿ ದ ಫಸ್ಟ್ ಕ್ವಶನ್ ಯಾವ್ದು ಬರುತ್ತೆ ಅಂತ ಅಂದ್ರೆ 4 ಮಾರ್ಕ್ಸ್ ಅಲ್ಲಿ ಸೆಕೆಂಡ್ ಚಾಪ್ಟರ್ ಇಂದ, ಅಂದ್ರೆ ಮೋಸ್ಟ್ಲಿ ಈ ಚಾಪ್ಟರ್ ಇಂದ ನೀವು 2 ಕ್ವಶನ್ ಅಥವಾ 1 ಇಸ್ ಮಿನಿಮಮ್ ಅಥವಾ 2 ಕ್ವಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ದ ಫಸ್ಟ್ ಕ್ವಶನ್ ಇಸ್ ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಟೋಟಲ್ ಯುಟಿಲಿಟಿ ಅಂಡ್ ಮಾರ್ಜಿನಲ್ ಯುಟಿಲಿಟಿ, ಅಂಡ್ ದ ನೆಕ್ಸ್ಟ್ ಕ್ವಶನ್ ಇಸ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಬಜೆಟ್ ಸೆಟ್ with the help of diagram, and the next question is derivation of slope of budget line na derivation ಮಾಡುವಂತದ್ದು. next is explain the indifference map with the diagram, and write the differences between substitutes and complements, and write the differences between normal goods and inferior goods. Totally ನಿಮ್ಗೆ ಇಲ್ಲಿ 6 questions ಇದೆ. ಸೊ 6 ಕ್ವಶನ್ಸ್ ಅಲ್ಲಿ ಎಕ್ಸಾಮ್ ಅಲ್ಲಿ ಒಂದೊಂದು ಬರುತ್ತೆ. ಕೆಲವೊಂದು ಕ್ವಶನ್ ಪೇಪರ್ ಈಗಿನ ನ್ಯೂ ರೆಡ್ಯೂಸ್ ಸಿಲೆಬಸ್ ಕ್ವಶನ್ ಪೇಪರ್ ನೋಡಿದಾಗ 2 ಕ್ವಶನ್ಸ್ ಕೇಳಿರೋದು ಇರುತ್ತೆ. ಸೊ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಅಂತಾನೆ ಹೇಳ್ಕೋಬಹುದು. 4 ಮಾರ್ಕ್ಸ್ ಬಂದಾಗ್ಲೂ ಕೂಡ ಇದಿರುತ್ತೆ. ಸೊ ಐ ಎಕ್ಸ್ಪ್ಲೈನ್ ದ ಫಸ್ಟ್ ಕ್ವಶನ್ ಆಫ್ ದಿಸ್ ಚಾಪ್ಟರ್, ದಟ್ ಈಸ್ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್.
The first question is write the differences between total utility and marginal utility. So ನಾನು ಮುಂಚೆ before going to this difference ಹೇಳಕ್ಕಿಂತ ಮುಂಚೆ I will just tell the what total utility, what is marginal utility. ನಾನು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ಬಿಡ್ತೀನಿ ನಾನು ನಿಮಗೆ. Total utility is nothing but it's a pre-consumption mode. Pre-consumption ಅಲ್ಲಿ ನನ್ಗೆ ಹೇಳೋವಂಥದ್ದನ್ನ ನಾವು ಯುಟಿಲಿಟಿ ಅಂತ ಕರಿತೀವಿ. ನಾನು ಕನ್ಸಂಪ್ಷನ್ ಆದ್ಮೇಲೆ ಹೇಳೋವಂಥದ್ದು ಸ್ಯಾಟಿಸ್ಫ್ಯಾಕ್ಷನ್, ಅದನ್ನ ನಾವು ಹೇಳ್ತೀವಿ. ಸೊ ಆಬ್ವಿಯಸ್ಲಿ ನಾನು ಜಾಸ್ತಿ ಈಗ ಏನಾದ್ರೂ ನನಗೆ ಈಗ ಫಾರ್ ಎಕ್ಸಾಂಪಲ್ ಇಫ್ ಐ ಈಟ್ 1 ಬಿಸ್ಕೆಟ್, ಇಫ್ ಐ ಈಟ್ 2 ಬಿಸ್ಕೆಟ್, ಬಿಸ್ಕೆಟ್ ಜಾಸ್ತಿ ಸಿಕ್ಕಿದಾಗ ನಂಗೆ ಖುಷಿ ಜಾಸ್ತಿ ಸಿಗುತ್ತೆ ಅಫ್ಕೋರ್ಸ್. ದಟ್ ಈಸ್ ವಾಟ್ ಟೋಟಲ್ ಯುಟಿಲಿಟಿ. ನೀನು 5 ಬಿಸ್ಕೆಟ್ ತಿಂದಾಗ ಎಷ್ಟು ನಿಂಗೆ ಯುಟಿಲಿಟಿ ಅಂದ್ರೆ ನಿನ್ಗೆ ಆದ ಒಂದು ಸಂತೃಪ್ತಿ ಏನ್ ಸಿಗುತ್ತೆ, ದಟ್ ಈಸ್ ಯುಟಿಲಿಟಿ ಅಂತ ನಾವು ಕರಿತೀವಿ. ಸೊ ಡಿಫ್ರೆನ್ಸ್, ಈಗ 5 ಬಿಸ್ಕೆಟ್ ತಿಂದಿರ್ತೀಯ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಮತ್ತೆ ಇಷ್ಟು 5 ಬಿಸ್ಕೆಟ್ ನೀವು ತಿಂದಿರ್ತೀಯ. ಓಕೆ, 5 ಬಿಸ್ಕೆಟ್ಸ್ ಫಾರ್ ಎಕ್ಸಾಂಪಲ್ 5 ಬಿಸ್ಕೆಟ್ಸ್ ನಾವು ತಗೊಂಡಿದೀವಿ ಅನ್ಕೊಳ್ಳಿ. ಫಸ್ಟ್ ಬಿಸ್ಕೆಟ್ ಸಿಕ್ಕಿದಾಗ ಆಬ್ವಿಯಸ್ಲಿ ಖುಷಿ ಚೆನ್ನಾಗಿದೆ. ಸೆಕೆಂಡ್ ಬಿಸ್ಕೆಟ್, ಸೊ 5 ಬಿಸ್ಕೆಟ್ ತಿಂದಾಗ ಅಫ್ಕೋರ್ಸ್ ನಿಂಗೆ ಹೊಟ್ಟೆ ತುಂಬುತ್ತೆ. ಸೊ ಯುಟಿಲಿಟೀಸ್ ಜಾಸ್ತಿ ಇರುತ್ತೆ. ಸೊ 5 ಬಿಸ್ಕೆಟ್ ತಿನ್ನೋದ್ರಿಂದ ಸಿಗೋ ಯುಟಿಲಿಟಿನ ನಾನು ಟೋಟಲ್ ಯುಟಿಲಿಟಿ ಅಂತ ನಾನು ಕರಿತೀನಿ. 5 ಬಿಸ್ಕೆಟ್ ಎಷ್ಟು ಸಿಗೋದನ್ನ ಟೋಟಲ್ ಯುಟಿಲಿಟಿ ಅಂತ ಕರಿತೀವಿ. ದಟ್ ಇಸ್ ವಾಟ್ ಮೀನಿಂಗ್ ಇಲ್ಲೇ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ. Total utility of a fixed quantity of a commodity is a total satisfaction derived from consuming the given amount of commodity some commodity X. ಯಾವ್ದೋ ಒಂದು ಕಮಾಡಿಟಿ ಅಂದ್ರೆ ನಾನು ಬಿಸ್ಕೆಟ್ ತಗೊಂಡಿದ್ದೀನಿ, ನಾನು ಇಲ್ಲಿ ಯಾವ್ದೋ ಒಂದು ಕಮಾಡಿಟಿ ತಿನ್ನೋದ್ರಿಂದ ಟೋಟಲ್ ಆಗಿ ಎಷ್ಟು ಸಿಕ್ತು, 5 ಬಿಸ್ಕೆಟ್ ತಿನ್ನೋದ್ರಿಂದ ಎಷ್ಟು ಸಿಕ್ತು, ದಟ್ ಈಸ್ ವಾಟ್ ಟೋಟಲ್ ಯುಟಿಲಿಟಿ. ಸೊ ಮಾರ್ಜಿನಲ್ ಯುಟಿಲಿಟಿ ಅಂದ್ರೆ ಹಂಗಲ್ಲ. ಸೊ ಫಸ್ಟ್ ಬಿಸ್ಕೆಟ್ ಸಿಗೋದಕ್ಕೂ ಸೆಕೆಂಡ್ ಬಿಸ್ಕೆಟ್ ತಿನ್ನೋದಕ್ಕೂ ಎಷ್ಟು ಯುಟಿಲಿಟಿ ಜಾಸ್ತಿ ಆಯ್ತು, ಸೆಕೆಂಡ್ ತಿನ್ನೋದಕ್ಕೂ ಥರ್ಡ್ ಯುಟಿಲಿಟಿ ತಿನ್ನೋದಕ್ಕೂ ಎಷ್ಟು ಜಾಸ್ತಿ ಆಯ್ತು, ಜಾಸ್ತಿನೇ ಆಗ್ಬೇಕು ಅಂತಲ್ಲ, ಕಡಿಮೆನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು, ಎಷ್ಟು ಚೇಂಜ್ ಆಯ್ತು, ಅದನ್ನ ನಾವು ಏನಂತ ಕರಿತೀವಿ, ಮಾರ್ಜಿನಲ್ ಯುಟಿಲಿಟಿ ಅಂತ ನಾವು ಕರಿತೀವಿ. ಸೊ ಮಾರ್ಜಿನಲ್ ಯುಟಿಲಿಟಿ ಇಸ್ ಅ ಚೇಂಜ್ ಇನ್ ಟೋಟಲ್ ಯುಟಿಲಿಟಿ ಡ್ಯೂ ಟು ಕನ್ಸಂಪ್ಷನ್ ಆಫ್ 1 ಅಡಿಷನಲ್ ಯೂನಿಟ್. ಒಂದು ಜಾಸ್ತಿ ತಿಂದ್ರೆ ಎಕ್ಸ್ಟ್ರಾ ಏನ್ ಚೇಂಜ್ ಆಗುತ್ತೆ, ದಟ್ ಈಸ್ ವಾಟ್ ಯು ಕಾಲ್ಡ್ ಇಟ್ ಅಸ್ ಮಾರ್ಜಿನಲ್ ಯುಟಿಲಿಟಿ ಅಂತ ನಾವು ಕರಿತೀವಿ. ಸೊ ಇದು ಫಸ್ಟ್ ಡಿಫರೆನ್ಸ್ ಮೀನಿಂಗ್ ಬರಿಬೇಕು ನೀವು. ಕರೆಕ್ಟ್ ಆಗಿ ಡೆಫಿನಿಷನ್ ಓದ್ಕೊಂಡು ಇದೇನಿದೆ ಅದನ್ನೇ ಬರೀರಿ. ಓಕೆ, ನೆಕ್ಸ್ಟ್ ಇಸ್ ಟೋಟಲ್ ಯುಟಿಲಿಟಿಗೆ ಫಾರ್ಮುಲಾ ಏನು ಅಂತಂದ್ರೆ MU1 M plus MU2 plus MU3 plus MUN. ಮಾರ್ಜಿನಲಿಟಿ ಫಾರ್ಮುಲಾ ಏನು ಅಂದ್ರೆ TUN minus TUN minus 1. ದಿಸ್ ಇಸ್ ದ ಫಾರ್ಮುಲಾ ಎರಡಕ್ಕೂ. ನೆಕ್ಸ್ಟ್ ಟೋಟಲ್ ಯುಟಿಲಿಟಿ ಇನ್ಕ್ರೀಸ್ ಆಗುತ್ತೆ ಕನ್ಸಂಪ್ಷನ್ ಜಾಸ್ತಿ ಆದಂಗೆ ಸರ್ಟನ್ ಎಕ್ಸ್ಟೆಂಟ್ ವರ್ಗು ನಿನ್ನ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿನೇ ಆಗ್ತಾ ಇರುತ್ತೆ, ಜಾಸ್ತಿನೇ ಆಗ್ತಾ ಹೋಗುತ್ತದು. ಬಟ್ ಮಾರ್ಜಿನಲ್ ಯುಟಿಲಿಟಿ ಏನಾಗುತ್ತೆ, ಇನ್ಕ್ರೀಸ್ ಡಿಮಿನಿಷಸ್, ಮಾರ್ಜಿನಲ್ ಯುಟಿಲಿಟಿ ಡಿಮಿನಿಷಸ್. ನೀನ್ ಜಾಸ್ತಿ ಇದು ಏನೋ ಒಂದು ಕಮಾಡಿಟಿನ ಕನ್ಸಂಪ್ಷನ್ ಮಾಡ್ತಾ ಹೋದ್ರೆ ಮಾರ್ಜಿನಲ್ ಯುಟಿಲಿಟಿ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಟೋಟಲ್ ಯುಟಿಲಿಟಿ ಇನ್ಕ್ರೀಸ್ ಆಗುತ್ತೆ, ಬಟ್ ಮಾರ್ಜಿನಲ್ ಯುಟಿಲಿಟಿ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಇರೋದು. ಟೋಟಲ್ ಯುಟಿಲಿಟಿ ಇನ್ಕ್ರೀಸಸ್ ಅಟ್ ಡಿಮಿನಿಷಿಂಗ್ ರೇಟ್, ಅಂದ್ರೆ ಟೋಟಲ್ ಯುಟಿಲಿಟಿ ಜಾಸ್ತಿ ಆಗುತ್ತೆ, ಬಟ್ ಈಗ ಒಂದಿದ್ದು ಆತರ ಕಡಿಮೆ ರೇಟಲ್ಲೇ ಜಾಸ್ತಿ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ ಬಟ್ ಡಿಮಿನಿಷಿಂಗ್ ರೇಟ್ ಅಲ್ಲಿ. ಬಟ್ ಮಾರ್ಜಿನಲ್ ಯುಟಿಲಿಟಿ ಡಿಕ್ರೀಸ್ ಆಗುತ್ತೆ ಡಿಮಿನಿಷಿಂಗ್ ರೇಟ್ ಅಲ್ಲಿ. ಬಟ್ ಟೋಟಲ್ ಯುಟಿಲಿಟಿ ನೆಗೆಟಿವ್ ಆಗೋದಿಲ್ಲ, ಬಟ್ ಮಾರ್ಜಿನಲ್ ಯುಟಿಲಿಟಿ ನೆಗೆಟಿವ್ ಬರುತ್ತೆ ನಿಮ್ಗೆ. ಸೊ ನಿಮ್ಗೆ ಒಟ್ಟು 5 ಡಿಫ್ರೆನ್ಸಸ್ ನಾನು ನಿಮ್ಗೆ ಹೇಳಿದ್ದೀನಿ ಇಲ್ಲಿ. ಸೊ ಇದನ್ನ ಬರೀರಿ. ಓಕೆ, ನೆಕ್ಸ್ಟ್ ಒನ್ ಇಸ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಬಜೆಟ್ ಸೆಟ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಸೊ ಬಜೆಟ್ ಸೆಟ್ ಅನ್ನೋದು ಒಂಥರ ಕನ್ಸ್ಯೂಮರ್ ದುಡ್ಡು, ಇನ್ಕಮ್ ಇದ್ದಂಗೆ. ಬಜೆಟ್ ಅಂದ್ರೆ ಇನ್ಕಮ್. ನನ್ನ ಹತ್ರ ಎಷ್ಟು ದುಡ್ಡಿದೆ, ನಾನು ಆ ದುಡ್ಡನ್ನ ಯಾವ ರೀತಿ ಯೂಸ್ ಮಾಡ್ಕೊಂಡಿದೀನಿ ಕಮಾಡಿಟಿ ಮೇಲೆ, ಕಮಾಡಿಟಿ ತಗೊಳ್ಳೋದ್ರ ಮೇಲೆ. ಸೊ ಇಲ್ಲಿ ಕಮಾಡಿಟಿ ಅಂದ್ರೆ ಒಂದ್ ಕಮಾಡಿಟಿ ಇದ್ರೆ ನಮ್ಗೇನು ಕ್ವಶನ್ ರೈಸ್ ಆಗಲ್ಲ, ಯಾಕಂದ್ರೆ ನಾನು 10 ರೂಪಾಯಿ ತೋದ್ರೆ 10 ರೂಪಾಯಿಗೂ ಅದೇ ಕಮಾಡಿಟಿ ತಗೋತೀನಿ ನಾನು. ಸೊ 2 ಕಮಾಡಿಟಿ ಇದ್ದಾಗ ನೀನ್ ಯಾವ ರೀತಿ ಮಾಡ್ತೀಯಾ, ನಿಂಗೆ 2 ಆಪ್ಷನ್ ಇದ್ದಾಗ ಯಾವ ರೀತಿ ಅದನ್ನ ಡಿಸಿಷನ್ ಮಾಡ್ತೀಯ ಅನ್ನೋದು ಇಲ್ಲಿ ಕ್ವಶನ್ ಆಗಿರೋದ್ರಿಂದ ಇದು ರೈಸ್ ಆಗುವಂಥದ್ದು. ಸೊ ಫಸ್ಟ್ ಇಲ್ಲಿ ನೀವು ಈ ಕ್ವಶನ್ಗೆ ಬರಿಬೇಕಾಗಿರೋದು ಏನು ಅಂತಂದ್ರೆ, ವಾಟ್ ಈಸ್ ಮೀನ್ ಬೈ ಬಜೆಟ್ ಸೆಟ್. ಬಜೆಟ್ ಸೆಟ್ ಅಂದ್ರೆ ಏನು ಅಂತ ಬರೀತೀರಾ ನೋಡಿ, ಇದೇ ಫ್ಲೋ ಅಲ್ಲಿ ಬರೀರಿ. ಬಜೆಟ್ ಸೆಟ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ is a collection of all bundles of goods that consumer can buy their income at the prevailing market prices. prevailing market prices ಅಲ್ಲಿ ಮಾಡುವಂಥದ್ದು. ಅಂದ್ರೆ ಕನ್ಸ್ಯೂಮರ್ ಯಾವ ಕಾಂಬಿನೇಷನ್ ಕೊಂಡ್ಕೋತಾನೆ ಒಂದು ಅವನ ಇನ್ಕಮ್ ಅಲ್ಲಿ, ಅಂದ್ರೆ ಪ್ರೈಸಸ್ ಎಷ್ಟಿದೆ ಅನ್ನೋದ್ರ ಮೇಲೆ ಮಾಡುವಂಥದ್ದು. ದಟ್ ಈಸ್ ನಥಿಂಗ್ ಬಟ್ it's a collection of bundles of goods that a consumer can buy with their income. ತನ್ನಲ್ಲಿರೋ ಇನ್ಕಮ್ ನ ಇಟ್ಕೊಂಡು ಯಾವ ಕಾಂಬಿನೇಷನ್ ಚೂಸ್ ಮಾಡ್ತಾರೆ, ಆ ಕಲೆಕ್ಷನ್ ಎಷ್ಟಿದೆ, ಎಷ್ಟು ತರ ಆಲ್ಟರ್ನೇಟಿವ್ಸ್ ನನಗಿದೆ,
ಈ ಗಿವನ್ ಪ್ರೈಸ್ ಅಲ್ಲಿ ಅನ್ನೋದನ್ನ ನಾವು ಹೇಳ್ತೀವಿ. ಸೊ ಒಂದು ಎಕ್ಸಾಂಪಲ್ ನಾನು ಇಲ್ಲಿ ತಗೊಂಡಿದ್ದೀನಿ. ಒಂದು ಕನ್ಸ್ಯೂಮರ್ ಬಜೆಟ್ ಅವನ ಹತ್ರ 20 ರೂಪಾಯಿ ಇದೆ. ದ ಕನ್ಸ್ಯೂಮರ್ ಆಸ್ ಎ ಬಜೆಟ್ ಆಫ್ 20 rupees ಸ್ಪೆಂಟ್ ಆನ್ 2 commodities. 2 commodity ಮೇಲೆ ಬೇಕು, ಒಂದು ಆಪಲ್, ಇನ್ನೊಂದು ಬನಾನಾ. ಇಫ್ ಆಪಲ್ ಪ್ರೈಸ್ 4 rupees, ಬನಾನಾ 2 rupees. ಆಪಲ್ 4 rupees ಆಗಿದೆ, ಬನಾನಾ 2 rupees ಆಗಿದೆ. ಸೊ ದ ಕನ್ಸ್ಯೂಮರ್ ಕ್ಯಾನ್ ಡಿಟರ್ಮೈನ್ ದ ವೇರಿಯಸ್ ಕಾಂಬಿನೇಷನ್ಸ್. ಆ ಪ್ರೈಸ್ ಮೇಲೆ ಸುಮಾರು ಕಾಂಬಿನೇಷನ್ ಡಿರೈವ್ ಮಾಡೋದು. ಆ ಕಾಂಬಿನೇಷನ್ ಯಾವುದು ಅಂತ ಈ ಡಯಾಗ್ರಾಮ್ ಅಲ್ಲಿ ಈ ಟೇಬಲ್ ಅಲ್ಲಿ ನಾನು ತೋರಿಸಿದ್ದೀನಿ. ಕಾಂಬಿನೇಷನ್ ಹೆಂಗಿದೆ ನೋಡಿ ಇಲ್ಲಿ, ABCDF. ಸೊ ಪ್ರೈಸ್ ನಿಮಗೆ ಗೊತ್ತಿರ್ಬೋದು, ಆಪಲ್ ಇಸ್ rupees. ಪ್ರೈಸ್ ಆಪಲ್ ಎಷ್ಟಿದೆ? ₹4 ಇದೆ. ಬನಾನಾದ ಎಷ್ಟಿದೆ? ₹2 ಇದೆ. ಸೊ 4 rupees and 2 rupees. ಸೊ ನಾನು ಬೇಡ, ನಾನು ಫುಲ್ ಆಪಲ್ ನಾನು ತಗೋತೀನಿ ಅಂತಂದ್ರೆ ಸರಿ 5 apples ತಗೋಬೋದು, ಬನಾನಾ ತಗೊಳಕಲ್ಲ. 5 into 4 20 rupees ಆಗುತ್ತೆ. ಇಲ್ಲ ನೆಕ್ಸ್ಟ್ 4 ಬನಾನಾ ತಗೊಳ್ಳೋಣ, 4 ಆಪಲ್ ತಗೊಳ್ಳೋಣ ಅಂತ ಅಂದಾಗ 4 into 4 16 ಆಗುತ್ತೆ. ಇನ್ನೂ 4 rupees ಮಿಕ್ಕದ್ರಲ್ಲಿ ನೀನು 2 ಬನಾನಾ ತಗೋಬಹುದು. ಅಂದ್ರೆ 4 into 2 into 2 ಎಷ್ಟು? 4 plus 16 ಎಷ್ಟಾಗುತ್ತೆ? ಇಷ್ಟಾಗುತ್ತೆ. ಓಕೆ, ನೆಕ್ಸ್ಟ್ ಇಸ್ 3 apples ತಗೊಂಡಾಗ 4 bananas ತಗೋಬಹುದು. 2 ತಗೊಂಡಾಗ 6 bananas ತಗೋಬಹುದು. 1 ತಗೊಂಡಾಗ 8 bananas ತಗೋಬಹುದು. ಹಂಗೆ apples ಬೇಡ ಅಂದ್ರೆ 10 ಬನಾನಾ ನೀನು ತಗೋಬಹುದು. ಸೊ ದಿಸ್ ಈಸ್ ನಥಿಂಗ್ ಬಟ್ ಬಜೆಟ್ ಸೆಟ್. ನಿನ್ನಲ್ಲಿರೋ ಒಂದು ಇನ್ಕಮಿಗೆ ನೀನು ಯಾವ್ಯಾವ ಕಲೆಕ್ಷನ್ ಅಲ್ಲಿ, ಅಂದ್ರೆ ABCD ಇಷ್ಟು ABCDEF ಇದನ್ನೇ ಏನಂತ ಕರೆಯೋದು? ಕಲೆಕ್ಷನ್ ಆಫ್ ಬಂಡಲ್ಸ್ ಅಂತ ನಾವು ಕರಿತೀವಿ. ಸೊ ದರ್ ಈಸ್ ನಥಿಂಗ್ ಬಟ್ ಬಜೆಟ್ ಸೆಟ್. ಸೊ ಅದು ಡಯಾಗ್ರಾಮೆಟಿಕ್ ಆಗಿ ನಾವು ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಸೊ ದಿಸ್ ಇಸ್ ದ ಡಯಾಗ್ರಾಮ್. ಸೊ ಇಲ್ಲಿಂದ ಇಲ್ಲಿಗಾದ್ರೆ P1 plus X1 plus P2 X2 ಕಾಂಬಿನೇಷನ್. ನಿನ್ ಇನ್ಕಮ್ M ಅಂದ್ರೆ ಇನ್ಕಮ್ ಅಂತ ಇಲ್ಲಿ ಹೇಳ್ತಾ ಇದೀವಿ. ಸೊ ಕ್ವಾಂಟಿಟಿ ಆಫ್ ಬನಾನಾ ಇಸ್ ಹಾರಿಜಾಂಟಲ್ ಆಕ್ಸಿಸ್, ಮತ್ತೆ ಮ್ಯಾಂಗೋ ನ ವರ್ಟಿಕಲ್ ಆಕ್ಸಿಸ್ ಅಲ್ಲಿ ಹೇಳಿದೀವಿ. ಸೊ ದಿಸ್ ಇಸ್ ದ ಫಾರ್ಮುಲಾ ವಿ ಯೂಸಿಂಗ್. ಕನ್ಕ್ಲೂಷನ್ ಪಾಯಿಂಟ್ ಅಲ್ಲಿ ಹೇಳೋದಾದ್ರೆ, ಆಲ್ ದ ಬಂಡಲ್ಸ್ ಇನ್ ಪಾಸಿಟಿವ್ ಕ್ವಾಡ್ರೆಂಟ್, ಎಲ್ಲ ಕ್ವಾಡ್ರೆಂಟ್ ಅಂದ್ರೆ ಎಲ್ಲ ಪ್ಲಸ್ ಅಲ್ಲೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಆನ್ ಆರ್ ಬಿಲೋ ದ ಇನ್ಕ್ಲೂಡಿಂಗ್ ಇನ್ ದ ಬಜೆಟ್ ಸೆಟ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಬಜೆಟ್ ಸೆಟ್. ಸೊ ಬಜೆಟ್ ಸೆಟ್ ಅನ್ನ ನಾನಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ. ನೆಕ್ಸ್ಟ್ Next is the derivation of slope of the budget. Derivation of the slope of the budget. Next question is ಈಗ ಬಜೆಟ್ ಲೈನ್ ಸ್ಲೋಪ್ ಯಾಕಾಗುತ್ತೆ ಅನ್ನೋದನ್ನ ಡಿರವೇಶನ್ ಮಾಡಿ ನಾವು ಈ ಫಾರ್ಮುಲಾ ಇದು ಮಾಡ್ಬೇಕು. ಸೊ ಇದು ಆಲ್ರೆಡಿ ನಾನು ಡಿರವೇಶನ್ ಮಾಡಿಸಿದ್ದೀನಿ ನಿಮಗೆ ನಾನು. ಸೊ ಇನ್ ದ ಟೈಮ್ ಜಸ್ಟ್ ಎಕ್ಸ್ಪ್ಲೈನಿಂಗ್. ಸೊ ದ ಸ್ಲೋಪ್ ಆಫ್ ದಿಸ್ ಇಸ್ ಡಯಾಗ್ರಾಮ್ ಆಕ್ಚುಲಿ. ಎಕ್ಸ್ ಆಕ್ಸಿಸ್ ಅಲ್ಲಿ ಬನಾನಾ ಇದೆ, ವೈ ಆಕ್ಸಿಸ್ ಅಲ್ಲಿ ಮ್ಯಾಂಗೋ ಇದೆ. ಸೊ ದಿಸ್ ಇಸ್ ದ ಡಿರವೇಶನ್. ಸೊ X1 2 ಕಾಂಬಿನೇಷನ್ ಇರೋದು ಇಲ್ಲಿ ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. ಒಂದು ಈಗ ಬನಾನಾನ ನಾನು ಜಾಸ್ತಿ ತಗೋಬೇಕು ಅಂದ್ರೆ ಮ್ಯಾಂಗೋನ ರೀಪ್ಲೇಸ್ ಮಾಡ್ಬೇಕಾಗತ್ತೆ. ಸೊ ದಟ್ಸ್ ವಾಟ್ ಆಕ್ಚುಲಿ. ಓಕೆ, ಸೊ ದಿಸ್ ಇಸ್ ದ ಡಿರವೇಶನ್. 2 ಕಮಾಡಿಟೀಸ್ ನ ಇಟ್ಕೊಂಡು ನನ್ನ ಬಜೆಟ್ ನ ಆಬ್ವಿಯಸ್ಲಿ ಸ್ಲೋಪ್. ಯಾಕೆ ಸ್ಲೋಪಿಂಗ್ ಡೌನ್ವರ್ಡ್ಸ್ ಅಂತ ಅಂದ್ರೆ, ಸೊ ನಾನು ಬನಾನಾನ ತಗೋಬೇಕು ಅಂದ್ರೆ ಮ್ಯಾಂಗೋಸ್ ನ ಕಡಿಮೆ ಮಾಡ್ಕೋಬೇಕು, ಮ್ಯಾಂಗೋಸ್ ನ ಜಾಸ್ತಿ ತಗೋಬೇಕಂದ್ರೆ ಬನಾನಾನ ಕಡಿಮೆ ಮಾಡಬೇಕು. ಆಫ್ ಕೋರ್ಸ್ ದಟ್ಸ್ ವೈ ಇಟ್ ಇಸ್ ಅ ಸ್ಲೋಪಿಂಗ್ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ನಾನು ಇಲ್ಲಿ ಡಿರೈವ್ ಮಾಡೋದನ್ನ ನಾನು ನಿಮಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ. ಒನ್ಸ್ ಅಗೇನ್ ಐ ಎಕ್ಸ್ಪ್ಲೈನ್ ವಿತ್ ದ ಸೇಮ್ ಆಕ್ಚುಲಿ. ಸೊ ರೈಟ್, ಸೊ ನೋಡಿ ಇಲ್ಲಿ ದ ಸ್ಲೋ ಇಲ್ಲಿ ಫಸ್ಟ್ ದ ಸ್ಲೋಪ್ ಆಫ್ ಬಜೆಟ್ ಲೈನ್ measures the amount of change in mangoes required per unit change in bananas along the budget line. Consider that any 2 points X1 ಮತ್ತೆ X2 ಅದನ್ನ ಈ ತರ ಮಾಡೋದಾದ್ರೆ X1 plus delta X1 ನ ನಾವು ಯಾವ ತರನು ಬರೀಬಹುದು ಅಂದ್ರೆ X1 plus delta X1, X2 ನ ನಾವು X2 plus delta X2 ಅಂತ ಬರೋದು. ಚೇಂಜ್ ಎಷ್ಟಾಗಿದೆ ಅನ್ನೋದನ್ನ ಬರೀಬಹುದು ಆನ್ ದ ಬಜೆಟ್ ಲೈನ್. ಸೊ ಬಜೆಟ್ ಲೈನ್ ಅಲ್ಲಿ ಮೈನ್ ಈಕ್ವೇಶನ್ ನಿಮ್ಗೆ ಆಲ್ರೆಡಿ ಗೊತ್ತು, P1 X1 plus P2 X2 is equal to ಬಜೆಟ್ ಲೈನ್ ಅಂತ ಹೇಳ್ತಾ ಇದ್ವಿ. ಸೊ ಅದನ್ನ ನಾವು ಡಿಫೈನ್ ಮಾಡ್ಕೊಂಡು ಬರೆಯೋದಾದ್ರೆ ನಾವೇನಂತ ಬರೆಯೋದು, P1 X1 plus P2 X2 plus P2 X2 ಪ್ರೈಸ್. X1 ನಾನು ಯಾವ ತರ ಬರೀಬಹುದು ಅಂತ ಹೇಳಿದೆ ನಿಮ್ಗೆ, P1 ನೋಡಿ ಇಲ್ಲಿ ದ ಫಸ್ಟ್ ಈಕ್ವೇಶನ್ ವಾಟ್ ಇಟ್ ಸೇಸ್ ಅಂತ ಅಂದಾಗ
P1 X1 plus P2 X2 is equal to M. This is the first equation. Another equation ಹೇಳುತ್ತೆ, ಸೊ ನಾನು ಮುಂಚೆನೇ ಹೇಳ್ದಂಗ x1 ನ ನಾವು ಏನಂತ ಡಿಫೈನ್ ಮಾಡೋದು, x1 is nothing ನೋಡಿ ಇಲ್ಲಿ P1 this x1 ಪ್ಲೇಸ್ಗೆ ನಾನು ಏನಂತ ಬರೀಬಹುದು, ನಾನು x1 plus ಡೆಲ್ಟಾ ಜಸ್ಟ್ ಪುಟ್ ಡಿ ಅಂತ ಬರೀತೀನಿ ನಾನು, ಡೆಲ್ಟಾ ಅಂತ ಇದು ಮಾಡೋದ್ ಬದಲು ಡೆಲ್ಟಾ x1 ಅಂತ ಬರೆದ್ಬಿಟ್ಟು ಪ್ಲಸ್ P2 into x2 ಪ್ಲಸ್ ಡೆಲ್ಟಾ x2 ಅಂತ ನಾವಿಲ್ಲಿ ಡೆಲ್ಟಾ x2 ಅಂತ ಬರೀಬಹುದು. ಸೊ ದಿಸ್ ಇಸ್ ಈಕ್ವಲ್ ಟು ಎಂ ಅಂತ ಬರೀಬಹುದು. ಸೊ ಎರಡು ಈಕ್ವೇಶನ್ ಫ್ರೇಮ್ ಆಯ್ತು ನಮಗೆ. So there are two equations as framed actually. One is P1 x1 plus P2 x2 is equal to M. Another one is P1 plus x1 P1 into x1 plus delta x1 plus P2 x2 plus delta x2 is equal to M ಅಂತ ಇವೆರಡನ್ನು ಸಬ್ಟ್ರಾಕ್ಟ್ ಮಾಡ್ತೀನಿ. ಸಬ್ಟ್ರಾಕ್ಟ್ ಮಾಡೋದಂದ್ರೆ ಇಷ್ಟೇ ನೋಡಿ, ಇಲ್ಲಿ M ಈಕ್ವಲ್ಸ್ ಆಗಿಂತ ಎಂ ಏನಿದೆ ಕ್ಯಾನ್ಸಲ್ ಆಗ್ಬಿಡ್ತದೆ. ಸೊ ಎಂ ಇಸ್ ಈಕ್ವಲ್ ಟು ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ಸಬ್ಟ್ರಾಕ್ಟ್ ಮಾಡಿದಾಗ ಏನಾಗುತ್ತೆ, ಲಿಸನ್. ಸೊ ಸಬ್ಟ್ರಾಕ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಇದನ್ನ ಇರಾಗೇಟ್ ಮಾಡ್ಕೊಬಿಡ್ತೀನಿ, ಅಂದ್ರೆ ಹೊರಗಡೆ ತಗೊಬಿಡ್ತೀನಿ. ನೋಡಿ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ ನಾನು. P1 x1 plus P1 delta x1 multiplication P1 into x1 plus P1 into delta x1, next plus P2 x2 plus P2 delta x2. ಸೊ ದಿಸ್ ಇಸ್ ಈಕ್ವೇಶನ್ ಇದು ಮಾಡಿದ್ದೀನಿ. ಇದನ್ನ ಏನ್ ಮಾಡ್ತಾ ಇದ್ದೀನಿ ನಾನು, ಮೈನಸ್ ಮಾಡ್ತಾ ಇದ್ದೀನಿ. ಸೊ ಮೈನಸ್ ನೋಡಿ, ಇದು ಮೈನಸ್ ಮಾಡೋಕ್ಕಿಂತ ಮುಂಚೆ ಯು ಹ್ಯಾವ್ ಟು ಓಪನ್ ದ ಬ್ರಾಕೆಟ್, ಮೈನಸ್ ವಿತ್ ದಿಸ್. ಸೊ ಇದನ್ನ ಮೈನಸ್ ಮಾಡ್ತಾ ಇದ್ದೀನಿ, ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ ನಾನು. ಸಬ್ಟ್ರಾಕ್ಟ್ ಮಾಡಿದಾಗ ನೋಡಿ ಇಲ್ಲಿ ಯಾವ ತರ ಆಗುತ್ತೆ ಅಂತಂದ್ರೆ, ಸಬ್ಟ್ರಾಕ್ಟ್ ಮಾಡಿದಾಗ P1 x1 ಪ್ಲಸ್ P2 x2 ಮೈನಸ್, ಸೊ ಮೈನಸ್ ಸಿಂಬಲ್ ಆಗಿರೋದ್ರಿಂದ ಇದೆಲ್ಲ ಏನಾಗುತ್ತೆ, ಇದು ಮೈನಸ್ ಸಿಂಬಲ್ ಆಗ್ಬಿಡುತ್ತೆ. ಸೊ ಎಲ್ಲ ಏನಾಗುತ್ತೆ, ಇದು ದಿಸ್ ಬಿಕಮ್ ಮೈನಸ್. ಸೊ ಇದು ಮೈನಸ್ ಆಗುತ್ತೆ, ಪ್ಲಸ್ ಇರೋದು ಬಿಕಾಸ್ ಮಲ್ಟಿಪ್ಲೈ ವಿತ್ ಪ್ಲಸ್ ಇಂಟು ಮೈನಸ್ ಆಗುತ್ತೆ ಅದು. ಸೊ ಎಲ್ಲ ಏನಾಗುತ್ತೆ, ಮೈನಸ್ ಆಗುತ್ತೆ. ಮೈನಸ್ ಆದಾಗ P1 x1 ಮೈನಸ್ ಇದು ಕ್ಯಾನ್ಸಲ್ ಆಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ಕ್ಯಾನ್ಸಲ್, this is also going to be cancelled. P2 x2 ಇದು ಕೂಡ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಮತ್ತೆ P2 x2 ಇದು ಕೂಡ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ಇಸ್ ಈಕ್ವಲ್ ಟು ಕೊನೆಗೆ ಉಳಿಯೋದೇನು, ಇಸ್ ಈಕ್ವಲ್ ಟು 0. ಕೊನೆಗೆ ಉಳಿಯೋದೇನು, P1 delta x1 and P2 delta x2. P1 delta x1, P2 delta x2 is equal to 0. So this is the thing actually. So ಇದನ್ನ ನಾವು ರೀಸಬ್ಸ್ಟಿಟ್ಯೂಟ್ ಮಾಡಿದಾಗ ಈ ಈಕ್ವೇಶನ್ ಫ್ರೇಮ್ ಆಗುತ್ತೆ. ಸೊ ಈ ಈಕ್ವೇಶನ್ ದಿಸ್ ಇಲ್ಲಿ ನೋಡಿ, ಇಲ್ಲಿ ರೀಅರೇಂಜ್ ಮಾಡಿದಾಗ ಅಂತ ಅಂದ್ರೆ ಡೆಲ್ಟಾ x1 ಮತ್ತೆ x2 ಒಂದ್ ಕಡೆ ತಗೊಂಡು ಈ ಕಡೆ ಹೋದಾಗ ಏನಾಗುತ್ತೆ, ಡೆಲ್ಟಾ x2 ಡಿವೈಡೆಡ್ ಬೈ x1 ಇಸ್ ಈಕ್ವಲ್ ಟು ಮೈನಸ್ P1 ಡಿವೈಡೆಡ್ ಬೈ P2. ಇದನ್ನ ರೀಅರೇಂಜ್ ಮಾಡಿದಾಗ, ಈ ಈಕ್ವೇಶನ್ ರೀಅರೇಂಜ್ ಮಾಡಿದಾಗ ನಾವು ಏನ್ ಸಿಗುತ್ತೆ, ಡೆಲ್ಟಾ x2 ಡಿವೈಡೆಡ್ ಬೈ ಡೆಲ್ಟಾ x1 ಇಸ್ ಈಕ್ವಲ್ ಟು P1 ಡಿವೈಡೆಡ್ ಬೈ P2. ಸೊ ದಿಸ್ ಇಸ್ ದ derivation of slope of budget line. Okay, next question, explain the indifference map with the diagram. Indifference map with the diagram ಕೇಳಿದ್ರೆ ಫಸ್ಟ್ ಈ ಕ್ವಶನ್ ಗೆ ನೀವು ಬರಿಬೇಕಾರದು ವಾಟ್ ಇಸ್ ಮೀನಿಂಗ್ ಆಫ್ ಇಂಡಿಫರೆನ್ಸ್ ಮ್ಯಾಪ್ ಅಂದ್ರೆ ಏನು ಅಂತ. ಸೊ ಇಂಡಿಫರೆನ್ಸ್ ಕರ್ವ್ ಅಂತ ಆಲ್ರೆಡಿ ಹೇಳಿದೆ. ಇಂಡಿಫರೆನ್ಸ್ ಕರ್ವ್ ಅಂತಂದ್ರೆ ಇಟ್ಸ್ ನಥಿಂಗ್ ಬಟ್ ಇಟ್ಸ್ ಎಲ್ಲಾ
ಸ್ಯಾಟಿಸ್ಫ್ಯಾಕ್ಷನ್ ನಿನ್ನ ಬಜೆಟ್ ಎರಡೂ ಸೇರಿ ಕಾಂಬಿನೇಷನ್ ಮಾಡೋಂಥದ್ದು ಬಂಡಲ್ ನಾವೇಂತ ಕರಿತೀವಿ, ಇಂಡಿಫರೆನ್ಸ್ ಕರ್ವ್ ಅಂತ ನಾವು ಕರಿತೀವಿ. ಸೊ ಕನ್ಸ್ಯೂಮರ್ ಪ್ರಿಫರ್ಸ್ ಓವರ್ ಆಲ್ ದ ಬಂಡಲ್ಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ, ಅವ್ರದ್ದೆಲ್ಲ ಕನ್ಸ್ಯೂಮರ್ಸ್ ಬಜೆಟ್ಸ್ಗಳು ಜಾಸ್ತಿ ಆಗ್ಬೋದು, 20 ರೂಪಾಯಿ ಇರೋದು 40 ರೂಪಾಯಿ, 40 ರೂಪಾಯಿ ಇರೋದು 60 ರೂಪಾಯಿ, they can do 20, 40, 60 like that. ಸೊ ಆ ಕರ್ವ್ ಏನಾಗುತ್ತೆ, ಇಂಡಿಫರೆನ್ಸ್ ಕರ್ವ್ ಕೂಡ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದ್ರಲ್ಲಿ ನಾವ್ ಹೇಳ್ಬೇಕು ಅಂತ ಅಂದಾಗ, ಸೊ ಕನ್ಸ್ಯೂಮರ್ಸ್ ಪ್ರಿಫರ್ಸ್ ಓವರ್ ಆಲ್ ಬಂಡಲ್, ಆ ಫ್ಯಾಮಿಲಿ ಆಫ್ ಇಂಡಿಫರೆನ್ಸ್ ಕರ್ವ್ ನ ನಾವೇನಂತ ಕರಿತೀವಿ, ನಾವು ಇಂಡಿಫರೆನ್ಸ್ ಮ್ಯಾಪ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಕಾಲ್ಡ್ ಇಂಡಿಫರೆನ್ಸ್ ಮ್ಯಾಪ್. ಅಂದ್ರೆ ಫ್ಯಾಮಿಲಿ ಆಫ್ ಇಂಡಿಫರೆನ್ಸ್ ಕರ್ವ್ ನ ನಾವೇನಂತ ಕರಿತೀವಿ, ಇಂಡಿಫರೆನ್ಸ್ ಮ್ಯಾಪ್ ಅಂತ ನಾವು ಕರಿತೀವಿ. ಸೊ ಇಲ್ಲಿ ನೋಡ್ಬೋದು, ಸೊ 3 ಇಂಡಿಫರೆನ್ಸ್ ಮ್ಯಾಪ್ ಗಳಿದೆ, ಕರ್ವ್ ಇದೆ, ಸಾರಿ. ಆ 3 ಸೇರಿದ್ರೆ ಏನಂತ ಕರಿತೀವಿ, ನಾವು ಇಂಡಿಫರೆನ್ಸ್ ಮ್ಯಾಪ್ ಅಂತಾನೆ ಕರಿತೀವಿ. ಸೊ ಆಲ್ ದ ಪಾಯಿಂಟ್ಸ್ ಆಫ್ ಇಂಡಿಫರೆನ್ಸ್ ಕರ್ವ್ ರೆಪ್ರೆಸೆಂಟ್ ಬಂಡಲ್ಸ್ ವಿಚ್ ಆರ್ ಕನ್ಸಿಡರ್ಡ್ ಇಂಡಿಫರೆಂಟ್ ಬೈ ದ ಕನ್ಸ್ಯೂಮರ್. ಅಂದ್ರೆ ಒಂದೊಂದು ಈ ನೋಡಿ, ಇಲ್ಲಿ ಆಲ್ರೆಡಿ ನಿಮ್ಗೆ 6 ಮಾರ್ಕ್ಸ್ ಕ್ವಶನ್ ಅಲ್ಲಿ ವಾಟ್ ಆರ್ ದ ಫೀಚರ್ಸ್ ಆಫ್ ಇಂಡಿಫರೆನ್ಸ್ ಕರ್ವ್ ಅಂತ ಬರುತ್ತೆ. ಸೊ ಇಂಡಿಫರೆನ್ಸ್ ಕರ್ವ್ ಮೇಲೋದಂಗೆ ಏನಾಗುತ್ತೆ, ಅದು ಬಜೆಟ್ ಜೂಳ ಜಾಸ್ತಿ ಆಗುತ್ತೆ, ಅಂಡ್ ಆಬ್ವಿಯಸ್ಲಿ ಯುಟಿಲಿಟಿ ಇಸ್ ಆಲ್ಸೋ ಮೋರ್ ಇನ್ ದಟ್. ಮೇಲೋದಂಗೆ ಮೋರ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಜಾಸ್ತಿ ಸಿಗುತ್ತೆ. ಸೊ 3 ಪಾಯಿಂಟ್ ಅಲ್ಲಿ ಬಜೆಟ್ ಚೇಂಜ್ ಇರುತ್ತೆ, ಯುಟಿಲಿಟಿನೂ ಚೇಂಜ್ ಇರುತ್ತೆ, ಅಂಡ್ ಆಲ್ ಆರ್ ಡಿಫ್ರೆಂಟ್. ಸೊ ಆಲ್ ಆರ್ ಇಂಡಿಫರೆಂಟ್ ಅಂತಾನೆ ನಾವು ಕರಿತೀವಿ. ಆಲ್ ಪಾಯಿಂಟ್ಸ್ ಆಫ್ ಇಂಡಿಫರೆನ್ಸ್ ಕರ್ವ್ ರೆಪ್ರೆಸೆಂಟ್ ಬಂಡಲ್ಸ್ ವಿಚ್ ಕನ್ಸಿಡರ್ಡ್ ಬೈ ದ ಕನ್ಸ್ಯೂಮರ್. ಮೊನೋಟೆನಿಸಿಟಿ ಆಫ್ ಪ್ರಿಫರೆನ್ಸಸ್, ನಾನು ಜಾಸ್ತಿ ತಗೋಬೇಕು, ನಾನು ಇನ್ನೊಂಚೂರು ದುಡ್ಡು ಜಾಸ್ತಿ ಇದೆ ನನ್ನ ಹತ್ರ, ಅಂದ್ರೆ ಪ್ರಿಫರೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದ ಬಂಡಲ್ಸ್ ಆನ್ ಒನ್ ವಿಚ್ ಲೈಸ್ ಎಬೋವ್ ದ ಪ್ರಿಫರ್ಡ್ ಆನ್ ದ ಬಂಡಲ್ಸ್, ಒನ್ ವಿಚ್ ಇಸ್ ಬಿಲೋ, ಒಂದ್ ಮೇಲೆ ಇರುತ್ತೆ, ಒಂದ್ ಕೆಳಗಡೆ ಇರುತ್ತೆ ಅಂತ ಹೇಳ್ತಾ ಇದ್ವಿ. ಸೊ ಫೈನಲಿ ಕನ್ಕ್ಲೂಷನ್ ಹೇಳೋದಾದ್ರೆ, ಇಂಡಿಫರೆನ್ಸ್ ಮ್ಯಾಪ್, ಎ ಫ್ಯಾಮಿಲಿ ಆಫ್ ಇಂಡಿಫರೆನ್ಸ್ ಕರ್ವ್, ದ ಆರೋ ಇಂಡಿಕೇಟ್ಸ್, ಇಲ್ಲಿ ಏನ್ ಆರೋ ಅಂತ ಇದೆ, ದ ಬಂಡಲ್ಸ್ ಆನ್ ದ ಹೈಯರ್ ಇಂಡಿಫರೆನ್ಸ್ ಕರ್ವ್ ಆರ್ ಪ್ರಿಫರ್ಡ್ ಬೈ ದ, ಯೂಶುವಲ್ ಆಗಿ ಮೇಲಿರೋದನ್ನೇ ಜಾಸ್ತಿ ಪ್ರಿಫರ್ ಮಾಡ್ತಾರೆ, ಟು ದ ಬಂಡಲ್ಸ್ ಆನ್ ದ ಲೋಯರ್ ಇಂಡಿಫರೆನ್ಸ್ ಕರ್ವ್ ಅಂತ ಇಲ್ಲಿ ಹೇಳ್ತಾ ಇದೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಇಂಡಿಫರೆನ್ಸಸ್ ಮ್ಯಾಪ್. ನೆಕ್ಸ್ಟ್ ಇಸ್ write the differences between substitutes and complements. Write the differences between substitutes and complements. Before going to that one, substitute ಮತ್ತೆ complements ಬಗ್ಗೆ ಮಾತಾಡೋದಾದ್ರೆ, ನಾನು with the products usually substitute ಅಂತ ಅಂದ್ರೆ, ನಾನು ಇದಿಲ್ಲ ಅಂದ್ರೆ ಇನ್ನೊಂದು ತಗೋಬಹುದು, ಐ ಕ್ಯಾನ್ ಬೈ, ಇದಿಲ್ವಾ, ಓಕೆ ಐ ಗೋ ಫಾರ್ ದಟ್ ಒನ್, ದಟ್ ಈಸ್ ವಾಟ್. ಬಟ್ ಕಾಂಪ್ಲಿಮೆಂಟ್ಸ್ ಅಂತಂದ್ರೆ, ನೀನ್ ತಗೋಬೇಕಾದ್ರೆ ಅವೆರಡು ಇದ್ರೇನೆ ಅದಕ್ಕೆ ವ್ಯಾಲ್ಯೂ, ಅದೇ ಒಂದಿದ್ದು ಒಂದಿಲ್ಲ ಅಂತಂದ್ರೆ ಎರಡಕ್ಕೂ ವ್ಯಾಲ್ಯೂ ಇರಲ್ಲ. ಓಕೆ, ಸೊ ದಟ್ಸ್ ವಾಟ್ ಆಕ್ಚುಲಿ, ದಟ್ ಈಸ್ ವಾಟ್ ಕಾಂಪ್ಲಿಮೆಂಟ್ಸ್. ಅದು ಜನರಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಸಬ್ಸ್ಟಿಟ್ಯೂಟ್ ಅಂತ ಅಂದ್ರೆ, ದ ಕ್ವಾಂಟಿಟಿ ಆಫ್ ಗೂಡ್ಸ್ ಕನ್ಸ್ಯೂಮರ್ ಚೂಸನ್ ಕ್ಯಾನ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ವಿತ್ ರೈಸ್ ಇನ್ ದ ಪ್ರೈಸ್ ಆಫ್ ರಿಲೇಟೆಡ್ ಗುಡ್ ಆರ್ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂತ ಹೇಳ್ತಾ ಇದ್ವಿ. ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂತಂದ್ರೆ, ಎಕ್ಸಾಂಪಲ್ ಇಲ್ಲಿ ಟೀ ಅಂಡ್ ಕಾಫಿ ಅಂತ ತಗೊಂಡಿದ್ರೆ, ಟೀ ಬೆಲೆ ಜಾಸ್ತಿ ಆದ್ರೆ ಆಬ್ವಿಯಸ್ಲಿ ಕಾಫಿ ಡಿಮ್ಯಾಂಡ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಯಾಕಂದ್ರೆ ಟೀಗೆ ಅಷ್ಟೊಂದು ದುಡ್ಡು ಯಾಕೆ ಕೊಡ್ಬೇಕು ನಾವು, ಕಾಫಿ ಹೋಗ್ಬೋದಲ್ವ ನಾವು ಅಂತ ಯೋಚನೆ ಬರುತ್ತೆ. ದಟ್ ಈಸ್ ವಾಟ್ ಸಬ್ಸ್ಟಿಟ್ಯೂಟ್ ಅಂತ ನಾವು ಕರಿತೀವಿ. ಬಟ್ ಕಾಂಪ್ಲಿಮೆಂಟ್ರಿ ಅಂತಂದ್ರೆ, ವಿಚ್ ಕನ್ಸ್ಯೂಮ್ ಟುಗೆದರ್ ಆರ್ ಕಾಂಪ್ಲಿಮೆಂಟ್ರಿ ಗೂಡ್ಸ್ ಅಂತ ನಾವಿಲ್ಲಿ ಕರಿತೀವಿ. ನಾವು ಅಂದ್ರೆ ಒಟ್ಟಿಗೆ ಪರ್ಚೇಸ್ ಮಾಡೋಂಥದ್ದು. ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ, ಟೀ ಅಂಡ್ ಕಾಫಿ ಅನ್ನ ಕನ್ಸ್ಯೂಮ್ ಟುಗೆದರ್ ಮಾಡೋಕ್ಕಾಗಲ್ಲ, ಬಟ್ ಸಬ್ಸ್ಟಿಟ್ಯೂಟ್ಸ್ ಅಂತ ಹೇಳಿದ್ರೆ, ಇಲ್ಲಿ ಎಕ್ಸಾಂಪಲ್ ಸುಮಾರು ಕೊಟ್ಟಿದ್ದೀನಿ, ಟೀ ಶುಗರ್, ಶೂ ಸಾಕ್ಸ್, ಪೆನ್ ಇಂಕ್, ಕಾರ್ ಪೆಟ್ರೋಲ್, ಅರೆ ಸಮಥಿಂಗ್ ಲೈಕ್ ದಟ್, ಬೈಕ್ ಪೆಟ್ರೋಲ್, ಅವೆಲ್ಲ ಏನಂತ ಕರಿತೀವಿ ನಾವು, ಕಾಂಪ್ಲಿಮೆಂಟ್ಸ್ ಅಂತ ಕರಿತೀವಿ. ಸೊ ದ ಡಿಮ್ಯಾಂಡ್ ಫಾರ್ ಯೂಶುವಲ್ ಆಗಿ ಡಿಮ್ಯಾಂಡ್ ಯಾವ ತರ ಡೈರೆಕ್ಷನ್ ಅಂತ ಅಂದ್ರೆ, ಪ್ರೈಸ್ ಹೆಂಗಾಗುತ್ತೆ ಅಂದ್ರೆ, ಸಬ್ಸ್ಟಿಟ್ಯೂಟ್ ಪ್ರೈಸ್ ಜಾಸ್ತಿ ಆದ್ರೆ, ಅಂದ್ರೆ ಟೀ ಬೆಲೆ ಜಾಸ್ತಿ ಆದ್ರೆ ಕಾಫಿ ಡಿಮ್ಯಾಂಡ್ ಜಾಸ್ತಿ ಆದ್ರೆ ಸೇಮ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ. ಅಂದ್ರೆ ಯೂಶುವಲಿ ಮೂವ್ಸ್ ಇನ್ ದ ಡೈರೆಕ್ಷನ್, ಅದು ಪ್ರೈಸ್ ಜಾಸ್ತಿ ಆದ್ರೆ ಇದು ಕೂಡ ಡಿಮ್ಯಾಂಡ್ ಏನಾಗುತ್ತೆ, ಇನ್ನೊಂದು ಪ್ರಾಡಕ್ಟ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಬಟ್ ಇಲ್ಲಿ ಉಲ್ಟಾ, ಡಿಮ್ಯಾಂಡ್ ಫಾರ್ ಗುಡ್ ಮೂವ್ಸ್ ಇನ್ ದ ಅಪೋಸಿಟ್ ಡೈರೆಕ್ಷನ್. ಇಲ್ಲಿ ಏನಾಗುತ್ತೆ, ಪ್ರೈಸ್ ಜಾಸ್ತಿ, ಈಗ ಪೆಟ್ರೋಲ್ ಬೆಲೆ ಜಾಸ್ತಿ ಆದ್ರೆ ಕಾರ್ ಡಿಮ್ಯಾಂಡ್ ಏನಾಗುತ್ತೆ, ಕಡಿಮೆ ಆಗುತ್ತೆ, ಯಾಕಂದ್ರೆ ಪೆಟ್ರೋಲ್ ಜಾಸ್ತಿ ಆಯ್ತು, ಮೇಂಟೆನೆನ್ಸ್ ಮಾಡಕ್ಕಾಗಲ್ಲ ಅಂತ. ಸೊ ದಟ್ಸ್ ವಾಟ್ ಇಟ್ಸ್ ದ ಅಪೋಸಿಟ್ ಡೈರೆಕ್ಷನ್ ಅಂತ ನಾವು ಇಲ್ಲಿ ಹೇಳ್ತಾ ಇದೀವಿ. ಸೊ ದಿಸ್ ಇಸ್ ದ 3 ಡಿಫರೆನ್ಸಸ್ ಬಿಟ್ವೀನ್ ಸಬ್ಸ್ಟಿಟ್ಯೂಟ್ಸ್ ಅಂಡ್ ಕಾಂಪ್ಲಿಮೆಂಟ್ಸ್ ಅಂತ. ನೆಕ್ಸ್ಟ್ ಒನ್ ಇಸ್ ಡಿಫರೆನ್ಸಸ್ ಬಿಟ್ವೀನ್, ಬೇಕಾದ್ರೆ ಇನ್ನೂ ಒಂದು ಎಕ್ಸಾಂಪಲ್ ನಾವು ಕೊಡೋದಾದ್ರೆ, I will give that one. Okay, next is explain the differences between normal goods and inferior goods. So normal goods anta andre, usually ನಾರ್ಮಲ್ ಇನ್ಕಮ್ ಜಾಸ್ತಿ ಆದ್ರೆ ಆ ಗೂಡ್ಸ್ ನ ಜಾಸ್ತಿ ಪರ್ಚೇಸ್ ಮಾಡ್ತಾರೆ, ನಾರ್ಮಲ್ ಗೂಡ್ಸ್ ಅದು. ದಟ್ ಇಸ್ ವಾಟ್ ದ ಕ್ವಾಂಟಿಟಿ, ಕರೆಕ್ಟ್ ಆಗಿ ನೋಡಿ ಇಲ್ಲಿ, ದ ಕ್ವಾಂಟಿಟಿ ಕನ್ಸ್ಯೂಮರ್ ಚೂಸಸ್ ಇನ್ಕ್ರೀಸಸ್
ಕನ್ಸ್ಯೂಮರ್ ತೊಗೊಳೋದು ಜಾಸ್ತಿ ಆಗುತ್ತೆ ಯಾವಾಗ ಅಂತಂದ್ರೆ ಕನ್ಸ್ಯೂಮರ್ಸ್ ಇನ್ಕಮ್ ಇನ್ಕ್ರೀಸಸ್. ಕನ್ಸ್ಯೂಮರ್ ಇನ್ಕಮ್ ಜಾಸ್ತಿ ಆದಾಗ ಅಂಡ್ ಡಿಕ್ರೀಸಸ್ ಕನ್ಸ್ಯೂಮರ್ ಇನ್ಕಮ್ ಡಿಕ್ರೀಸ್ ಆಗುತ್ತೆ ಕನ್ಸ್ಯೂಮರ್ ಇನ್ಕಮ್ ಡಿಕ್ರೀಸ್ ಆದಾಗ. ಸೊ ದಟ್ ಈಸ್ ವಾಟ್ ಕಾಲ್ಡ್ ಇಟ್ ಅಸ್ ನಾರ್ಮಲ್ ಗುಡ್ಸ್. ಬಟ್ ಇನ್ಫೀರಿಯರ್ ಗುಡ್ಸ್ ಇಸ್ ಅಪೋಸಿಟ್. The quantity the consumer chooses increases as the consumer income decreases ಆದಾಗ and decreases as the consumer income increases. So that is what inferior goods. ಇದು ಪಾಸಿಟಿವ್ ಇನ್ಕಮ್ ಎಲಾಸ್ಟಿಸಿಟಿ, ಇದು ಪಾಸಿಟಿವ್ ಆಗಿರುತ್ತೆ ಯಾಕಂದ್ರೆ ಒಂದು ಇನ್ಕ್ರೀಸ್ ಆದ್ರೆ ಇನ್ನೊಂದು ಇನ್ಕಮ್ ಇದಾದ್ರೆ, ಬಟ್ ಇಟ್ಸ್ ನೆಗೆಟಿವ್ ಇನ್ಕಮ್ ಎಲಾಸ್ಟಿಸಿಟಿ ಅಂತ ಹೇಳ್ತೀವಿ. ಕನ್ಸ್ಯೂಮರ್ ಪ್ರಿಫರ್ ಯೂಶುವಲ್ ಆಗಿ ಪ್ರೈಸ್ ಇನ್ ಲೋ, ಬೆಲೆ ಕಡಿಮೆ ಇದ್ದಾಗ ಏನ್ ಮಾಡ್ತಾರೆ ಪ್ರಿಫರ್ ಮಾಡಿ ತಗೋತಾರೆ. ಬಟ್ ಇಲ್ಲಿ ಇನ್ಫೀರಿಯರ್ ಗುಡ್ಸ್ ನ ಯೂಶುವಲ್ ಆಗಿ ಬೆಲೆ ಜಾಸ್ತಿ ಇದ್ದಾಗೆ ತಗೊಳಕ್ ಇಷ್ಟಪಟ್ಬಿಡ್ತಾರೆ. ಕೆಲವೊಂದು ಬೆಲೆ ಜಾಸ್ತಿ ಆಯ್ತಲ್ಲ ಅನ್ನೋದಕ್ಕೆ ಅದನ್ನ ತಗೋತಾರೆ. ಎಕ್ಸಾಂಪಲ್ ನಾರ್ಮಲ್ ಗುಡ್ಸ್, ನಾವು ನಾರ್ಮಲ್ ಆಗಿ ಏನೇನು ಯೂಸ್ ಮಾಡ್ತೀವಿ ಡೈಲಿ ನೀಡ್ಸ್ ಏನಿದೆ ಅದು ಎಕ್ಸಾಂಪಲ್ ಆಗುತ್ತೆ. ಇಲ್ಲಿ ಇನ್ಫೀರಿಯರ್ ಗುಡ್ಸ್ ಅಂದ್ರೆ ಕೋರ್ಸ್ ಸೀರಿಯಲ್ಸ್ ಅಂತ ನಾವು ತಗೋತೀವಿ. ಡೈರೆಕ್ಟ್ ರಿಲೇಶನ್ಶಿಪ್ ಬಿಟ್ವೀನ್ ಇನ್ಕಮ್ ಚೇಂಜಸ್ ಅಂಡ್ ಡಿಮ್ಯಾಂಡ್ ಕರ್ವ್, ಡೈರೆಕ್ಟ್ ರಿಲೇಷನ್ಸ್ ಇರುತ್ತೆ. ಇಲ್ಲಿ ಇನ್ವರ್ಸ್ ರಿಲೇಶನ್ಶಿಪ್ ಇಲ್ಲಿ ನಾವು ನೋಡ್ತೀವಿ. ಓಕೆ, ದಟ್ಸ್ ಆಲ್ ಅಬೌಟ್ 4 marks ಇವತ್ತಿನ ಸೆಷನ್ ಅಲ್ಲಿ. ಸೊ ಟೋಟಲಿ 2 ಪಾರ್ಟ್, ಇದು ಸೆಕೆಂಡ್ ಪಾರ್ಟ್. ಆಕ್ಚುಲಿ ಸೆಕೆಂಡ್ ಸೆಷನ್ ಅಲ್ಲಿ ನಾನು ನಿಮ್ಗೆ ಮಾಡಿದ್ದು ಟೋಟಲಿ ಫಸ್ಟ್ 2 ಚಾಪ್ಟರ್ಸ್ 4 marks ಐ ಕವರ್ಡ್ ಟುಡೇ ಆಕ್ಚುಲಿ.